ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸಮುದ್ರವಿಜಯ ಪಂಚಮ ಸರ್ಗದಲ್ಲಿ 25ನೇ ಶ್ಲೋಕ. ಲೀಲಾ ವಿವಾದೇ ಗುರುಣಾ ಜಗದ್ಗುರೋಃ ಪ್ರಸಂಗತಸ್ತತ್ರ ಚ ತಾದೃಶೇ ಸತಿ ಸೂತ್ರಾರ್ಥವಿಚ್ಛೇತ್ ಕುರು ಭಾಷ್ಯಮಂಜಸೇತ್ಯಾಕ್ಷೇಪ ಪೂರ್ವಂ ಗುರುರಭ್ಯದಾದಿಮಂ. ಲೀಲಾ ವಿವಾದೇ ಗುರುಣಾ ಜಗದ್ಗುರೋಃ ಪ್ರಸಂಗತಃ ತತ್ರ ತಾದೃಶೇ ಸತಿ ಸೂತ್ರಾರ್ಥವಿಚ್ಛೇತ್ ಕುರು ಭಾಷ್ಯಂ ಅಂಜಸಾ ಇತಿ ಆಕ್ಷೇಪ ಪೂರ್ವಂ ಗುರುಃ ಅಭ್ಯದಾತ್ ಇಮಂ. ಜಗದ್ಗುರೋಃ ಗುರುಣಾ ಪ್ರಸಂಗತಃ ತತ್ರ ತಾದೃಶೇ ಸತಿ. ಹಾಗೆ ಜಗದ್ಗುರು ಮಧ್ವಾಚಾರ್ಯರ ಗುರುಗಳು ಅಂದ್ರೆ ಸನ್ಯಾಸ ಗುರುಗಳು ಅಚ್ಯುತ ಪ್ರೇಕ್ಷರು. ಅಚ್ಯುತ ಪ್ರೇಕ್ಷರಿಂದ ಪ್ರಸಂಗತಃ ತತ್ರ ಗುರುಗಳ ಜೊತೆಗೆ ಪ್ರಸಂಗ ಮಾಡ್ತಾ ಇದ್ರು, ಅಂದ್ರೆ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ರು ಗುರುಗಳ ಜೊತೆಗೆ ಮಧ್ವಾಚಾರ್ಯರು. ತಾದೃಗ್ವಿದೆ, ಈ ರೀತಿಯಾಗಿ ಇರುವಾಗ ಯಾವ ರೀತಿಯಾಗಿ ಹಾಗೆ ಅಂದ್ರೆ ಹಿಂದೆ ಹೇಳಿದ್ರು, ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್ ಹಾಗೆ ಅಂತ. ವೇದವ್ಯಾಸರು ರಚನೆ ಮಾಡಿದ ಸೂತ್ರ, ಅದನ್ನ ಸೂತ್ರ ಓದಿದ್ರೆ ಒಂದು ಅರ್ಥ ಬರುತ್ತದೆ, ಶಂಕರಾಚಾರ್ಯರ ಭಾಷ್ಯ ಓದಿದ್ರೆ ತದ್ವಿರುದ್ಧವಾಗಿ ಅರ್ಥ ಇದೆ ಹಾಗೆ ಅಂತ. ಸೂತ್ರಕ್ಕೂ ಭಾಷ್ಯಕ್ಕೂ ಸಂಬಂಧವೇ ಇಲ್ಲ, ಸೂತ್ರಕ್ಕೆ ಅನುಗುಣವಾಗಿ ಭಾಷ್ಯ ಇರಬೇಕಲ್ಲವೇ ಹಾಗೆ ಅಂತ. ಈ ರೀತಿಯಾದ ಈ ವಿವಾದ ಅನೇಕ ತರ್ಕವನ್ನ ಬಲ್ಲ ಜನರ ಮಧ್ಯದಲ್ಲಿ ಆಗ್ತಾ ಇತ್ತು ಅಂತ ಆ ತರ ಪ್ರಸಂಗ ಇತ್ತು. ಅದನ್ನ ಗುರುಗಳು ಕೂಡ ವಿಚಾರ ಮಾಡ್ತಾ ಲೀಲಾ ವಿವಾದೆ, ಲೀಲಯ ಅಂದ್ರೆ ಮತ್ಸರ ರಾಹಿತ್ಯೇನ ವಿವಾದೆ, ಮತ್ಸರ ಇಲ್ಲದೆ ಆ ಸೂತ್ರಕ್ಕೂ ಭಾಷ್ಯಕ್ಕೂ, ಸೂತ್ರದ ಅರ್ಥ ಏನೋ ಅದಕ್ಕೆ ಭಾಷ್ಯ, ಶಂಕರ ಭಾಷ್ಯ ಎಷ್ಟು ಅನುಗುಣವಾಗಿದೆ ಹಾಗೆ ಅಂತ ವಿವಾದ ನಡೀತಾ ಇರುವಾಗ ಭಾಷ್ಯಂ ಸೂತ್ರ ಸಮ್ಮತಂ ಭವತಿ, ಸೂತ್ರ ಸಮ್ಮತಂ ನ ಭವತಿ ವಿಪ್ರತಿಪತ್ತಿ ತಸ್ಮಿನ್ ಸತಿ. ಶಂಕರಾಚಾರ್ಯರ ಭಾಷ್ಯ ಸೂತ್ರಕ್ಕೆ ಅಭಿಮತವಾಗಿ ಇಲ್ಲ, ಸೂತ್ರಕ್ಕೆ ಸಮ್ಮತವಾಗಿ ಇಲ್ಲ, ಸೂತ್ರಕ್ಕೆ ಅನುಗುಣವಾಗಿ ಇಲ್ಲ ಎಂಬ ಪಕ್ಷದಲ್ಲಿ ಗುರುಗಳು ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರು ಇಮಂ ಶ್ರೀ ಮಧ್ವಾಚಾರ್ಯಂ ಪ್ರತಿ ಹೇಳಿದ್ರಂತೆ, ತ್ವಂ ಸೂತ್ರಾರ್ಥ ವಿಚ್ಛೇತ್, ಮಧ್ವಾಚಾರ್ಯರೇ ನಿಮಗೆ ಸೂತ್ರದ ಅರ್ಥ ಗೊತ್ತಿದೆ ಹಾಗೆಂಬ ಪಕ್ಷದಲ್ಲಿ ಸೂತ್ರಾಣಾಂ ಬ್ರಹ್ಮಸೂತ್ರಾಣಾಂ ಅರ್ಥಂ ವೇತ್ತಿ, ಬ್ರಹ್ಮಸೂತ್ರಗಳ ನಿಜವಾದ ಅಭಿಪ್ರಾಯ ನಿಮಗೆ ಗೊತ್ತಿದೆ ಅಂತ ಆದ ಪಕ್ಷದಲ್ಲಿ, ಸಮ್ಯಕ್ ಜಾನಾತಿ, ಚೆನ್ನಾಗಿ ತಿಳಿದಿರುವಿರಿ ಅಂತ ಆಗಿದ್ದ ಪಕ್ಷದಲ್ಲಿ, ತಾದೃಶಶ್ಚೇತ್, ಚೆನ್ನಾಗಿ ತಿಳಿದಿರುವಿರಿ ಅಂತ ಆಗಿದ್ದಾಗ ಭಾಷ್ಯಂ ಅಂಜಸಾ ಕುರು ಇತ್ಯಾಕ್ಷೇಪ ಪೂರ್ವಂ ಅಭ್ಯದಾತ್, ನೀವು ಒಂದು ಸೂತ್ರ ಭಾಷ್ಯವನ್ನ ರಚನೆ ಮಾಡ್ರಿ, ಯಾಕೆ ಮಾಡಬಾರದು ಅಂತ ಒಂದು ಆಕ್ಷೇಪದ ಧ್ವನಿಯಲ್ಲಿ ಗುರುಗಳಾದ ಅಚ್ಯುತ ಪ್ರೇಕ್ಷರು ಆ ಮಾತನ್ನ ಹೇಳಿದ್ರು ಅಂತ ಹೇಳ್ತಾರೆ. ಅಂದ್ರೆ ಬರೀ ನೀವು ಪರಭಾಷ್ಯವನ್ನೇ ನಿರಾಕರಣೆ ಮಾಡ್ತಾ ಇದ್ದೀರಿ, ನಿಮಗೆ ಸೂತ್ರದ ಭಾಷ್ಯ, ಸೂತ್ರದ ಅರ್ಥ ಗೊತ್ತಿದೆ ಅಂತ ಆದ್ರೆ ನೀವು ಸೂತ್ರ ಭಾಷ್ಯವನ್ನ ರಚನೆ ಮಾಡ್ರಿ ಹಾಗೆ ಅಂತ ಒಂದು ಆಕ್ಷೇಪ ಪೂರ್ವಕ ಧ್ವನಿಯಲ್ಲಿ ಗುರುಗಳು ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರಿಗೆ ಹೇಳಿದ್ರು ಅಂತ ಅರ್ಥ. ಲೀಲಾ ವಿವಾದೇ ಗುರುಣಾ ಜಗದ್ಗುರೋಃ ಪ್ರಸಂಗತಸ್ತತ್ರ ಚ ತಾದೃಶೇ ಸತಿ ಸೂತ್ರಾರ್ಥ ವಿಚ್ಛೇತ್ ಕುರು ಭಾಷ್ಯಮಂಜಸೇತ್ಯಾಕ್ಷೇಪ ಪೂರ್ವಂ ಗುರುರಭ್ಯದಾದಿಮಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.